Hi dear students, welcome back to Multimedia YouTube channel. Now I will discuss with you measures of skewness. So skewness ಅಲ್ಲಿ ಬಂದ್ಬಿಟ್ಟು ನಿಮಗೆ measures of skewness ಅಲ್ಲಿ two types ಬರುತ್ತೆ. Absolute measures of skewness, relative measures of skewness. So absolute measures of skewness. So next absolute measures of skewness ಅಲ್ಲಿ skewness is equals to x bar minus z divided by next skewness based on quaternions q3 plus q1 minus 2m ಇದು. ಸೊ ನೆಕ್ಸ್ಟ್ ರಿಲೇಟಿವ್ ಮೆಸರ್ಸ್ ಆಫ್ ಸ್ಕ್ಯೂನೆಸ್ ಅಲ್ಲಿ ನಿಮಗೆ 4 ಟೈಪ್ಸ್ ಬರ್ತವೆ. ಸೊ ದಟ್ ಈಸ್ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್, ಬೋಯ್ಲ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್, ಕೇಲಿಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್, ಮೆಸರ್ಸ್ ಆಫ್ ಸ್ಕ್ಯೂನೆಸ್ ಬೇಸ್ಡ್ ಆನ್ ಮೂಮೆಂಟ್ಸ್. ಸೊ ಬಟ್ ನಿಮ್ಮ ಸಿಲೆಬಸ್ ಇರೋದು ಓನ್ಲಿ ಫಾರ್ ಸಿಲೆಬಸ್ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಆ್ಯಂಡ್ ಬೋಯ್ಲ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಸೊ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಬಂದ್ಬಿಟ್ಟು ಎಸ್ಕೇಪಿ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ z ಡಿವೈಡ್ ಬೈ ಸಿಗ್ಮಾ. ಸೊ ಎಕ್ಸ್ ಬಾರ್ ಮೀನ್ಸ್ ವಾಟ್? mean or average or arithmetic mean, z means what? Mode, sigma means what? Standard deviation. Okay, so ಅದರಲ್ಲಿ if mode is ill defined ಇದ್ದಾಗ ಫಾರ್ಮುಲಾ ಬಂದ್ಬಿಟ್ಟು escape is equal to 3 into x bar minus m divided by sigma. ಸೊ mode is ill defined ಯಾವಾಗ ಆಗುತ್ತಪ್ಪ ಅಂದರೆ so when the mode is have 2 or more highest frequencies or same frequency ಇದ್ದ higher frequency ಸೇಮ್ ಇದ್ದಾಗ ಸೊ mode is ill defined ಆಗುತ್ತೆ. ಸೊ mode is ill defined ಆದಾಗ ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಸೊ mode is well defined ಇದ್ದಾಗ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ತಾರೆ. 3 escape is equal to x bar minus z divided by sigma. ಓಕೆ, ಸೊ ಈಗ ಪ್ರಾಬ್ಲಮ್ ಹೇಳ್ತಾ ಹೋಗ್ತೀನಿ. ಸೊ ಪ್ರಾಬ್ಲಮ್ಸ್ ಆನ್ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಸೊ ಪ್ರಾಬ್ಲಮ್ಸ್ ಆನ್ ಡಿಸ್ಕ್ರೀಟ್ ಸೀರೀಸ್. ಸೊ ಕ್ಯಾಲ್ಕುಲೇಟ್ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫ್ರಮ್ ದಿ ಫಾಲೋಯಿಂಗ್ ಡಾಟಾ ಎಕ್ಸ್ ಎಫ್ ಈ ರೀತಿ ಕೊಟ್ಟರೆ ಡಾಟಾ. ಸೊ ಡಿಸ್ಕ್ರೀಟ್ ಸೀರೀಸ್. ಓಕೆ, ಸೊ ಇಲ್ಲೇನು ಮಾಡ್ತೀರಾ? ಎಕ್ಸ್ ಎಫ್ ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಮಾಡ್ಕೊಳ್ಳಿ. ಸೊ ಅಸೆಂಬ್ಲಿ ಎಲ್ಲಿ ತೊಗೊಳ್ತೀರಾ? ಎಕ್ಸೆಲ್ ತೊಗೋಬೇಕು. ಮಿಡಲ್ ಮೋಸ್ಟ್ ವ್ಯಾಲ್ಯೂ ಯಾವ್ದಾರ ಚೂಸ್ ಮಾಡ್ಕೊಳ್ಳಿ. ಎಕ್ಸ್ ಮೈನಸ್ ಎ ಮಾಡ್ತಾ ಹೋಗಿ 10 ಮೈನಸ್ 14 12 ಮೈನಸ್ 14 ಮಾಡ್ತಾ ಹೋಗಿ ಡಿ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟು ಎಫ್ ಡಿ, ಈ ಕಾಲಮ್ ಮತ್ತು ಈ ಕಾಲಮು ಮಲ್ಟಿಪ್ಲೈ ಮಾಡಿ ಎಫ್ ಡಿ ಸಿಗುತ್ತೆ. ಎಫ್ ಡಿ ಸ್ಕ್ವೇರ್ ಏನು ಮಾಡ್ತೀರಾ? ಈ ಕಾಲಮ್ ಮತ್ತು ಈ ಕಾಲಮ್ ಮಲ್ಟಿಪ್ಲೈ ಮಾಡಿ ನಿಮಗೆ ಎಫ್ ಡಿ ಸ್ಕ್ವೇರ್ ಸಿಗುತ್ತೆ. ಮೀನ್ಸ್ ಎಫ್ ಡಿ ಇಂಟು ಡಿ. ಎಫ್ ಡಿ ನಾವು ಹೋಲ್ ಸ್ಕ್ವೇರ್ ಅಲ್ಲ, ಎಫ್ ಡಿ ಸ್ಕ್ವೇರ್ ಅಂದರೆ ಎಫ್ ಡಿ ಕಾಲಮ್ನ ಡಿ ಸ್ಕ್ವೇರ್ ಡಿ ಜೊತೆ ಮಲ್ಟಿಪ್ಲೈ ಮಾಡಿ ಎಫ್ ಡಿ ಸ್ಕ್ವೇರ್ ಸಿಗುತ್ತೆ. ಮೀನ್ಸ್ 8 4 32 ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಲೈಕ್ ದಿಟ್ ಇದೇ ರೀತಿ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಸಿಗುತ್ತೆ. ಸೊ ಇಲ್ಲಿ ಫಾರ್ಮುಲಾ ಬಂದುಬಿಟ್ಟು ಡಿಸ್ಕ್ರೀಟ್ ಸೀರೀಸಿಗೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್ ಎಫ್ ಡಿ ಡಿವೈಡ್ ಬೈ ಎನ್ ಈ ರೀತಿ ಇದೆ. ಓಕೆ, ಕ್ಯಾಲ್ಕುಲೇಷನ್ ಸಬ್ಟ್ಯೂಷನ್ ಮಾಡಿ. ಇದು ಓವರ್ ಆಲ್ ಟೋಟಲ್ ಸಮೇಷನ್ ಎಫ್ ಡಿ ಇಷ್ಟಿದೆ, ಎನ್ ಇಷ್ಟಿದೆ, ಸಮೇಷನ್ ಎಫ್ ಡಿ ಸ್ಕ್ವೇರ್ ಇಷ್ಟಿದೆ. ಸಬ್ಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಮೀನ್ ಬರುತ್ತೆ. ಸೊ ಮೋಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಪ್ಪ ಅಂತಂದರೆ ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡ್ತೀರಾ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿದೆ? ಇಲ್ಲಿ 22 ಇದೆ. ಕರೆಸ್ಪಾಂಡಿಂಗ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 14. ಸೊ ದಟ್ ಈಸ್ ದ ಮೋಡ್. ಬರ್ದಿದೆ ನೋಡಿ, ಈ ರೀತಿ ಬರೀಬೇಕು. ಓಕೆ, ಸ್ಟ್ಯಾಂಡರ್ಡ್ ಡಿವಿಷನ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ? ಸಿಗ್ಮಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಎಫ್ ಡಿ ಸ್ಕ್ವೇರ್ ಬೈ ಎನ್ ಮೈನಸ್ ಸಮೇಷನ್ ಎಫ್ ಡಿ ಬೈ ಎನ್ ಹೋಲ್ ಸ್ಕ್ವೇರ್. ಓಕೆ, ಸೊ ಸಬ್ಟ್ಯೂಷನ್ ಮಾಡಿ ವ್ಯಾಲ್ಯೂಸ್ನ ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಸೊ ನಿಮಗೆ ಸಿಗ್ಮಾ ಸಿಗುತ್ತೆ. ಸೊ ಸ್ಕ್ಯೂನೆಸ್ ಬಂದುಬಿಟ್ಟು ಎಸ್ಕೇಪ್ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ z ಡಿವೈಡ್ ಬೈ ಸಿಗ್ಮಾ. ಸೊ ವ್ಯಾಲ್ಯೂ ಸಬ್ಟ್ಯೂಟ್ ಮಾಡಿ ಆನ್ಸರ್ ಇಷ್ಟು ಬರುತ್ತೆ. ಓಕೆ, ಇದು ಡಿಸ್ಕ್ರೀಟ್ ಸೀರೀಸ್ ಇದು. ಸೊ ಪ್ರಾಬ್ಲಮ್ಸ್ ಆನ್ ಕಂಟಿನ್ಯೂಸ್ ಸೀರೀಸು. ಸೊ ಫೈಂಡ್ ದ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಸೊ ಕಂಟಿನ್ಯೂಸ್ ಸೀರೀಸ್ ಅಂದರೆ ಹೇಳಿದ್ದೀನಿ ಆವಾಗಲೇ. ಸೊ 0 to 10, 10 to 20, 20 to 30, 30 to 40. ಸೊ ಲಾಸ್ಟ್ ಕ್ಲಾಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಯಾವ ರೀತಿ ಇರುತ್ತೆ ಅಂತೇಳಿ. ಓಕೆ, ಸೊ ಕಂಟಿನ್ಯೂಸ್ ಸೀರೀಸಿಗೆ ಯಾವ ರೀತಿ ಬರುತ್ತೆ? ಅರಿಥಮೆಟಿಕ್ ಮೀನು, ಎಕ್ಸ್ ಬಾರು, ಇಲ್ಲಿ ಝೆಡ್ಡು. ಸೊ ಇದು ಸ್ಕ್ರೀನ್ ಶಾಟ್ ತೊಗೊಳ್ಳಿ ವರ್ಕ್ ಮಾಡಲಿಕ್ಕೆ. ಓಕೆ, ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಲೇಬೇಕು. ಡಿ ಡಿವಿಯೇಷನ್ಸು ಇಲ್ಲಿ ಎಫ್ ಡಿ ಸ್ಕ್ವೇರ್ ಫೈಂಡ್ ಔಟ್ ಮಾಡಲೇಬೇಕು. ಸೊ ಎಕ್ಸ್ ಬಾರ್ ಇಲ್ಲಿದೆ, ಎ ಪ್ಲಸ್ ಸಮೇಷನ್ ಎಫ್ ಡಿ ಡಿವೈಡ್ ಬೈ ಎನ್ ಇಂಟು ಸಿ. ಸೊ ಇಲ್ಲಿ ಮೋಡ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ? ಹೈಯರ್ ಫ್ರೀಕ್ವೆನ್ಸಿ ನೋಡ್ಕೊಂಡ್ಬಿಟ್ಟು ಇಲ್ಲಿ ಕ್ಲಾಸ್ ಇಂಟರ್ವಲ್ ನೋಡ್ಕೊಂಡ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಸಿಗ್ಮಾ ಇಲ್ಲಿ ಏನು ಬರುತ್ತೆ? ಎಫ್ ಡಿ ಸ್ಕ್ವೇರ್ ಬೈ ಎನ್ ಮೈನಸ್ ಸಮೇಷನ್ ಎಫ್ ಡಿ ಬೈ ಎನ್ ಹೋಲ್ ಸ್ಕ್ವೇರ್ ಇಂಟು ಸಿ. ಸಬ್ಟ್ಯೂಷನ್ ಮಾಡಿ ಸೊ ಫೈನಲ್ ಆನ್ಸರ್ ಬರುತ್ತೆ. ಸೊ ಅದನ್ನು ಫಾರ್ಮುಲಾ ಸಬ್ಟ್ಯೂಷನ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದರೆ ಮುಗೀತು. ಓಕೆ, ಸೊ ಲೆಸ್ ದ್ಯಾನ್ ಕೊಟ್ಟಾಗ ಎಲ್ ಸಿ ಎಫ್ ಕೊಟ್ಟಿರ್ತಾರೆ ಅವರು, ಹೇಳಿದ್ದೀನಿ. ಓಕೆ, ಆವಾಗಲೇ ಲಾಸ್ಟ್ ವಿಡಿಯೋದಲ್ಲಿ ನಮಗೆ ಹೇಳಿದ್ದೀನಿ ನಾನು. ಸೊ ಲೆಸ್ ದ್ಯಾನ್ ಕೊಟ್ಟರೆ ಯಾವ ರೀತಿ ಇರುತ್ತೆ ಅಂತ ಫ್ರೀಕ್ವೆನ್ಸಿ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಇರ್ತದೆ, ನಾರ್ಮಲ್ ಫ್ರೀಕ್ವೆನ್ಸಿ ಮಾಡ್ಕೊಳ್ಳಿ. ಓಕೆ, ಸೊ ಫ್ರೀಕ್ವೆನ್ಸಿ ಮಾಡ್ಕೊಂಡ್ಬಿಟ್ಟು ಫರ್ದರ್ ಕ್ಯಾಲ್ಕುಲೇಷನ್ ಯಾವ ರೀತಿ ಇದೆ ಅದೇ ರೀತಿ. ಮೀಡಿಯನ್ನು ಮಿಡ್ ಪಾಯಿಂಟು ಸೊ ಡಿ ಇಸ್ ಈಕ್ವಲ್ಸ್ ಟು ಎಮ್ ಮೈನಸ್ ಎ ಡಿವೈಡ್ ಬೈ ಸಿ ಎಫ್ ಡಿ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಸೇಮ್ ಕ್ಯಾಲ್ಕುಲೇಷನ್ ಯಾವ ರೀತಿ ಇದೆಯೋ ಅದೇ ರೀತಿ. ಓಕೆ, ಸೊ ಮೋಡ್ ಈಸ್ ಇಲ್ ಡಿಫೈನ್ಡ್ ಯಾವಾಗ ಆಗುತ್ತಪ್ಪ ಅಂತಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇನ್ಕ್ರೀಸಿಂಗ್ ಆರ್ಡರ್ ಇರುತ್ತೆ, ನಾರ್ಮಲ್ ಫ್ರೀಕ್ವೆನ್ಸಿ ಮಾಡ್ಕೊಳ್ತೀರಾ. ಸೊ ಇಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಿದೆ 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಈ ರೀತಿ ಬಂದಾಗ ಮೋಡ್ ಈಸ್ ಇಲ್ ಡಿಫೈನ್ಡ್ ಬರ್ದಿದೆ ನೋಡಿ. ಹಿಯರ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಈಸ್ ಸೇಮ್, ದಟ್ ಈಸ್ 10 ರಿಪೀಟೆಡ್ 2 ಟೈಮ್ಸ್. ಸೊ ದೇರ್ ಫೋರ್ ಮೋಡ್ ಈಸ್ ಇಲ್ ಡಿಫೈನ್ಡ್. ಮೋಡ್ ಈಸ್ ಇಲ್ ಡಿಫೈನ್ಡ್ ಇದ್ದಾಗ ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಎಕ್ಸ್ ಬಾರ್ ಕನ್ನಡಿತೀರ, ಮೀಡಿಯನ್ ಕನ್ನಡಿಬೇಕು. ಇಲ್ಲಿ ಎಮ್ ಅಂದರೆ ಮೀಡಿಯನ್. ಸೊ ಮೀಡಿಯನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಓಕೆ, ಸೊ ಸ್ಕ್ರೀನ್ ಶಾಟ್ ತೊಗೊಳ್ಳಿ ವರ್ಕ್ ಮಾಡಿ. ಓಕೆ, ಸ್ಟ್ಯಾಂಡರ್ಡ್ ಡಿವಿಷನ್ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಫಾರ್ಮುಲಾ ಹಾಕಿ ಎಸ್ಕೇಪ್ ಇಸ್ ಈಕ್ವಲ್ ಟು 3 into x bar minus m divided by sigma ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಬೋಯ್ಲ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್.
ಸೊ ಇಂಪಾರ್ಟೆಂಟು, ಕಾರ್ಲಿ ಪಿಯರ್ಸನ್ ಆದರೂ ಕೇಳ್ತಾನೆ, ಇಲ್ಲಿ ಬೌಲಿಸ್ ಆದರೂ ಕೇಳ್ತಾನೆ. ಸೊ ಬೌಲಿಸ್ ಬಂದುಬಿಟ್ಟು ನಿಮಗೆ ಬೇಸ್ಡ್ ಆನ್ ಕ್ವಾಡ್ರೈಲ್ಸ್ ಇರುತ್ತೆ. SKB = Q3 + Q1 - 2m / Q3 - Q1. ಸೊ ಪ್ರಾಬ್ಲಮ್ಸ್ ಆನ್ ಡಿಸ್ಕ್ರೀಟ್ ಸೀರೀಸ್. ಸೊ ಕ್ಯಾಲ್ಕುಲೇಟ್ ಬೌಲಿಸ್ ಕೋಎಫಿಷಿಯೆಂಟ್ ಆಫ್ ಸ್ಕ್ಯೂನೆಸ್ ಫ್ರಮ್ ದಿ ಫಾಲೋಯಿಂಗ್ ಡಾಟಾ. ಸೊ ಇಲ್ಲಿ X ಕೊಡ್ತಾನೆ, F ಕೊಡ್ತಾನೆ. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಇಲ್ಲಿ? ಓಕೆ, ಸೊ X ಬರ್ಕೊಳ್ಳಿ, F ಬರ್ಕೊಳ್ಳಿ. ಸೊ LCF ಫೈಂಡ್ ಔಟ್ ಮಾಡಬೇಕು, ಹೇಳಿದ್ದೆ ನಾನು. ಕ್ವಾರ್ಟೈಲ್ಸು ಮತ್ತು ಮೀಡಿಯನ್ಗೆ LCF ಫೈಂಡ್ ಔಟ್ ಮಾಡಬೇಕು, ಎಸ್ಪೆಷಲಿ ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಸಲ್ಲಿ. LCF ಮಾಡ್ಕೊಂಡು ಹೇಳಿದ್ದೆ ನಾನು. 2 ಹಂಗೆ ಬರ್ಕೊಳ್ಳಿ, ನೆಕ್ಸ್ಟ್ ವ್ಯಾಲ್ಯೂಸಲ್ಲಿ ಆ್ಯಡ್ ಮಾಡ್ತಾ ಹೋಗಿ. ಸೊ ಫಾರ್ ಡಿಸ್ಕ್ರೀಟ್ ಸೀರೀಸಿಗೆ ಎಮ್ ಮೀಡಿಯನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಪ್ಪ ಅಂದರೆ M = n+1 / 2. n ಅಂದರೆ ಕ್ಯಾಪಿಟಲ್ N. ಕ್ಯಾಪಿಟಲ್ N ಇಸ್ ವಾಟ್? ಸಮ್ ಆಫ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಇಂದ LCF. LCFಲ್ಲಿ ನೋಡ್ತೀರಾ, ಇಲ್ಲಿ 42 + 1 42 ಎಷ್ಟಿದೆ? N ಕ್ಯಾಪಿಟಲ್ ಏನಿದೆ. 42 + 1 / 2 ಮಾಡಿ 43/2 21.5 ಬರುತ್ತೆ. 21.5 ಅಬ್ಸರ್ವ್ ಮಾಡಿ. ಸೊ 21.5 ಸಿಗಲಿಲ್ಲಪ್ಪ ಅಂದರೆ ನೆಕ್ಸ್ಟ್ ವ್ಯಾಲ್ಯೂ ನೋಡಿದ್ರೆ 23 ಇದೆ. ಕರೆಸ್ಪಾಂಡಿಂಗು ಕರೆಸ್ಪಾಂಡಿಂಗ್ X ವ್ಯಾಲ್ಯೂ 78 ಇದೆ. ಓಕೆ, ಸೊ ನೆಕ್ಸ್ಟ್ ಅದೇ ಥರ Q1 ಇಲ್ಲಿ n+1 / 4th ವ್ಯಾಲ್ಯೂ ಮಾಡ್ತೀರಾ. ಓಕೆ, ಸೊ ಅದೇ ಥರ Q3ಗೆ 3 × n+1 / 4th ವ್ಯಾಲ್ಯೂ. ಸೊ ಆ ರೀತಿ ಮಾಡ್ತಾ ಹೋಗಿ ನಿಮಗೆ ಈ ರೀತಿ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಫೈನಲಾಗಿ ಫಾರ್ಮುಲಾ ಸಬ್ಮಿಟ್ ಮಾಡಿ, ಈ ರೀತಿಯಾಗಿ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ನು ಸೇಮ್. ಇಲ್ಲಿ ಎಫ್ ಕೊಟ್ಟಿರ್ತಾನೆ, LCF ಮಾಡ್ಕೊಳ್ಳಿ. M = n+1 / 2 ಕ್ಯಾಪಿಟಲ್ N ಮೀನ್ಸ್ ಸಮ್ ಆಫ್ ಫ್ರೀಕ್ವೆನ್ಸಿ. ಓಕೆ, ಈ ರೀತಿ ನೆನ್ಪಿಟ್ಕೊಳ್ಳಿ, ವ್ಯಾಲ್ಯೂ ಇಂದ LCF ಈ ರೀತಿ. ಓಕೆ, ಇದು ಡಿಸ್ಕ್ರೀಟ್ ಸೀರೀಸ್. ಕಂಟಿನ್ಯೂಸ್ ಸೀರೀಸು. ಸೊ ಇಲ್ಲಿ ಕಂಟಿನ್ಯೂಸ್ ಸೀರೀಸು ಹೇಳಿದೆ ನಾನು ಲಾಸ್ಟ್ ವಿಡಿಯೋದಲ್ಲಿ. ಸೊ 0 to 10, 10 to 20 ಈ ರೀತಿ ಬಂದಾಗ ಸೊ ಹೇಳಿದ್ದೀನಿ ಕಂಟಿನ್ಯೂಸ್ ಸೀರೀಸಿಗೆ ಮಸ್ಟ್ ಆ್ಯಂಡ್ ಶುಡ್ ಕಂಟಿನ್ಯೂಸ್ ಮತ್ತು ಡಿಸ್ಕ್ರೀಟ್ ಸೀರೀಸಲ್ಲಿ LCF ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಈ ಕ್ವಶನ್ May, June 2019 10 ಮಾರ್ಕ್ಸಿಗೆ ಕೇಳಿದ ನೋಡಿ. LCF ಮಾಡ್ಕೊಳ್ತೀರಾ. ಸೊ ಮೀಡಿಯನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಕಂಟಿನ್ಯೂಸ್ ಸೀರೀಸಿಗೆ n/2 ವ್ಯಾಲ್ಯೂವಿಂದ LCF ಆರ್ ಐಟಮಿಂದ LCF n ಎಷ್ಟು ಬಂದಿದೆ? ಇಲ್ಲಿ 100 ಬಂದಿದೆ. /2 ಮಾಡ್ಕೊಳ್ಳಿ. 50th ವ್ಯಾಲ್ಯೂವಿಂದ LCF. ಸೊ ದೆನ್ ಬೈ interpretation or interpretation is nothing but explanation. M lies in. ಸೊ 50 ಐಟಮ್ ನೋಡ್ತೀರಾ, ಇಲ್ಲಿ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ನೋಡ್ಕೊಳ್ಳಿ. ಸೊ ಫಾರ್ಮುಲಾ ಇದನ್ನು ಹಾಕಿ. ಸೊ ಲೋವರ್ ಲಿಮಿಟು, ಇದು ಅಪ್ಪರ್ ಲಿಮಿಟು. ಸೊ L1 + L2 - L1 / F × M - CF. ಸೊ ಸಪ್ರೇಟ್ ಮಾಡಿ ಈ ರೀತಿ ಬರ್ತಾ ಹೋಗ್ತದೆ. ಸೊ ನೆಕ್ಸ್ಟು ಇದು M ಆಯಿತು, Q1 ಅದೇ ರೀತಿ ಮಾಡ್ತಾ ಹೋಗ್ತೀರಾ. ಸೊ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲಿ M ನೋಡ್ತೀರಾ, ಇಲ್ಲಿ Q1 ಅಷ್ಟೇ ಇದೆ, ಅಷ್ಟೇ ಡಿಫ್ರೆನ್ಸ್. ಇಲ್ಲಿ n/4 ಮಾಡ್ತೀರಾ, ಇಲ್ಲಿ n/2 ಮಾಡ್ತೀರಾ. ಸೊ ಅದೇ ರೀತಿ Q3ಗೆ 3 × n/4 ಮಾಡ್ತೀರಾ. ಸೊ ಸೇಮ್ Q3 = L1 + L2 - L1 / F × Q3 - CF. ಓಕೆ, ಅಲ್ಲಿ ಮೀಡಿಯನಲ್ಲಿ M ಹಾಕ್ತೀರಾ, Q1 ಕ್ವಾರ್ಟಲ್ 1ನಲ್ಲಿ Q1 ಹಾಕ್ತೀರಾ, Q3ಯಲ್ಲಿ ಅಪ್ಪರ್ ಕ್ವಾರ್ಟರಲ್ಲಿ Q3 ಹಾಕಿ. ಓಕೆ, ಸೊ ನೆಕ್ಸ್ಟ್ ಫಾರ್ಮುಲಾ ಹಾಕ್ಬಿಟ್ಟು ಸಪ್ರೇಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಎಕ್ಸಾಮಲ್ಲಿ ಮಿಡ್ ವ್ಯಾಲ್ಯೂ ಜಾಸ್ತಿ ಕೇಳಿದೆ ನಿಮಗೆ. ಮಿಡ್ ವ್ಯಾಲ್ಯೂ ಕೊಟ್ಟಾಗ ಯಾವ ರೀತಿ ಮಾಡ್ಬೇಕಪ್ಪ ಅಂತಂದರೆ, ಸೊ ಕಂಟಿನ್ಯೂಸ್ ಸೀರೀಸ್ ಮಾಡ್ಕೊಂಬಿಟ್ಟು ಮಾಡಬೇಕು. ಯಾವ ರೀತಿ ಮಾಡ್ತೀರಾ? ಸೊ ಮಿಡ್ ವ್ಯಾಲ್ಯೂ ಸೊ 125 135 130 135 ಕೊಟ್ಟಿದ್ದಾನೆ. ಸೊ ಫಸ್ಟ್ ಏನು ಮಾಡ್ತೀರಾ? ವಾಟ್ ಇಸ್ ದ ಡಿಫ್ರೆನ್ಸ್ ಇಯರ್? 5 ಡಿಫ್ರೆನ್ಸ್ ಇದೆ. ಸೊ 5 / 2 ಮಾಡಿ 2.5 ಬರುತ್ತೆ. ಅದನ್ನ ಏನು ಮಾಡ್ತೀರಾ? ಲೆಫ್ಟ್ ಸೈಡಿಗೆ ಮೈನಸ್ ಮಾಡಿರಿ, ರೈಟ್ ಸೈಡಿಗೆ ಪ್ಲಸ್ ಮಾಡಿ. ಮೀನ್ಸ್ ಲೆಫ್ಟ್ ಸೈಡು 125 ಮೈನಸ್ ಮಾಡಿದಾಗ 2.5ನ 122.5 ಬರುತ್ತೆ. 125 ರೈಟ್ ಸೈಡು ಮೀನ್ಸ್ ಪ್ಲಸ್ 2.5 ಮಾಡಿ 127.5 ಬರುತ್ತೆ. ಸೊ ನೆಕ್ಸ್ಟ್ ನಮಗೆ ಕ್ಲಾಸ್ ಇಂಟರ್ವಲ್ ಸಿಗುತ್ತೆ ಈ ರೀತಿಯಾಗಿ. ಓಕೆ, ಸೊ ಕ್ಲಾಸ್ ಇಂಟರ್ವಲ್ ಎಕ್ಸು, ಇದು ಮಿಡ್ ಪಾಯಿಂಟು, F ಅವರ ಕೊಟ್ಟಿದ್ದಾರೆ. LCF ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಫರ್ದರ್ ಕ್ಯಾಲ್ಕುಲೇಷನ್ ಆ್ಯಸ್ ಇಟ್ ಈಸ್ ಇದೆ. ಇದು ಎಕ್ಸಾಮಲ್ಲಿ ಭಾಳ ಸರಿ ಕೇಳಿದ್ದಾನೆ. ಮಿಡ್ ಪಾಯಿಂಟು ಆರ್ ಮಿಡ್ ವ್ಯಾಲ್ಯೂ ಆರ್ ನೆಕ್ಸ್ಟ್ ಸೆಂಟ್ರಲ್ ವ್ಯಾಲ್ಯೂ ಅಂತಲೂ ಕೇಳ್ತಾನೆ. ಓಕೆ, ಸೊ ಈ ರೀತಿ ಕ್ಯಾಲ್ಕುಲೇಷನ್ ಇದೆ. ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ ಸ್ಕ್ರೀನ್ಶಾಟ್ ತಗೊಳ್ಳಿ, ವರ್ಕ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್.